మస్తు నిమ్మస్తు నిమ్మస్తు రా నైనా బాగున్నావా ಗುರು ಇದೇಮ್ ಗುರು ಉಪೇಂದ್ರ ಅವಾಗವಾಗ ಗೆಟಪ್ ಎಲ್ಲ ಚೇಂಜ್ ಮಾಡ್ತಾ ಇದೆಯಲ್ಲ ಗುರು. ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲಾನು ಕೂಡ ಕನ್ನಡಿಗರ ಮೀಸಲಾತಿ ಅಂತ ಬಂತು. ಅದಾಗಿದ್ದ ಅರ್ಧ ಗಂಟೆಯಲ್ಲಿ 100% ಮೀಸಲಾತಿ ಕರ್ನಾಟಕ ನಮ್ಮ ನಿರುದ್ಯೋಗಿ ಯುವಕರಿಗೆ. ಹೌದು, ಯಾವಾಗಾಯ್ತು ನಂಗೆ ಗೊತ್ತಿಲ್ಲ. ಅದಾದ ಅರ್ಧ ಗಂಟೆಯಲ್ಲಿ ಇಲ್ಲ ಡಿಲೀಟ್ ಮಾಡಿದ್ರು ಅದನ್ನ. ಸಿಎಂ ಪೋಸ್ಟ್ ಇತ್ತಲ್ಲ, ಸಿಎಂದು ಪೋಸ್ಟ್ ಅವ್ರ ಖಾತೆಯಿಂದಾನೇ ಮಾಡಿರೋದು. ಡಿಲೀಟ್ ಮಾಡ್ಬಿಟ್ಟು ಇಲ್ಲ 75% 50% ಅಂತ ಆಯ್ತು. ಗೊತ್ತಾಯ್ತಾ? ಆಮೇಲೆ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ, ಅದಾದ ಎಂಟೈರ್ ಡಿಲೀಟ್. ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ಅಂದ್ರೆ ಮುಖ್ಯಮಂತ್ರಿಗಳದು ನಾನು ಹೇಳ್ತಾ ಇರೋ ಖಾತೆ ಬೇರೆದಲ್ಲ. ಅದಕ್ಕೆ ಅಲ್ಲ, ನೀವು ಕ್ಲಾರಿಫಿಕೇಶನ್ ಸರ್, ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡು. ಒಂದೇ ನಿಮಿಷ, ನಾನು ವಿರುದ್ಧ ಮಾತಾಡ್ತಾ ಇಲ್ಲ. ಈ ಕನ್ನಡ ಮೀಸಲಾತಿ ಬಗ್ಗೆ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಬೇರೆ ಯಾರ್ದಾಗಿದ್ರೆ ಪರವಾಗಿಲ್ಲ, ಬೇರೆ ಯಾರೋ ಮಾಡಿದ್ರೆ ಪರವಾಗಿಲ್ಲ. ಸಿಎಂ ಅಫಿಷಿಯಲ್ ಖಾತೆಯಿಂದ 3 ಬಾರಿ ಚೇಂಜ್. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನ್ ಮಾಡು. ನೀವು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು. ನೀವು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಅಲ್ಲಿ. ನಿಮ್ಮಿಂದ ನಾವು ಇದನ್ನ ಬಯಸಿರ್ಲಿಲ್ಲ. ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ಲಿ. ಈ ಪತ್ರಿಕೆಯಲ್ಲಿ ಬಂದಿರೋಂಥದ್ದು ಪದೇ ಪದೇ ಹಾಕಿದ್ದಾರೆ. ಅದರಲ್ಲಿ ಪೋಸ್ಟ್ ಅಳಿಸಿ ಹೊಸ ಪೋಸ್ಟ್ ಮಾಡಿದ ಮುಖ್ಯಮಂತ್ರಿ ಅಂತ. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಅದನ್ನ ನಾನು ಬಿಡಿಸಿ ಹೇಳಕ್ ಹೋಗೋದಿಲ್ಲ. ಮುಖ್ಯಮಂತ್ರಿಗಳಿಗೆ ಇದು ಒಳ್ಳೇದಲ್ಲ, ಈ ಬೆಳವಣಿಗೆ ಒಳ್ಳೇದಲ್ಲ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇರೆ. ಈ ಸಾವು ಬದುಕು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಹೆದರದೆ ಸಾಯೋಕ್ಕೂ ಹೆದರದೆ ಹೆಂಗಿರ್ತಾನೆ ಗೊತ್ತಾ? ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್